हालेलुया। बहुत सारे लोग आज हमारे बीच में तैयार होकर आए हैं। हम हमारी परिस्थितियों को देखकर यहाँ पर नहीं आए हैं, ನಾವಿಲ್ಲಿ ಬಹಳ ಜನ ಸೇರಿ ಬಂದಿದ್ದೇವೆ. ನಮ್ಮ ಪರಿಸ್ಥಿತಿನ ನೋಡಿ ನಾವಿಲ್ಲಿ ಬರಲಿಲ್ಲ, परंतु परमेश्वर के चेहरे को देखने के लिए आज यहाँ पर आए ಆದ್ರೆ हैं। ನಾವು ಇಲ್ಲಿ ದೇವರ ಮುಖ ದರ್ಶನವನ್ನ ನೋಡುವುದಕ್ಕಾಗಿ ನಾವು ಇಲ್ಲಿ ಸೇರಿ ಬಂದಿದ್ದೇವೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. आज परमेश्वर को यहाँ से हम लेकर जाएंगे। ಇವತ್ತು ನಾವು ಇಲ್ಲಿಂದ ದೇವರನ್ನ ನಾವು ಹೊಂದಿಕೊಂಡು ಹೋಗೋಣ. आज जब वापस लौटेंगे तो परमेश्वर को हम यहाँ से लेकर जाएंगे। ನಾವು ವಾಪಸ್ ಹೋಗೋದಕ್ಕಿಂತ ಮುಂಚೆ ನಾವು ಕರ್ತನ ಹೊಂದಿಕೊಂಡು ನಾವು ಹೋಗೋಣ. कितने लोग परमेश्वर को लेने के लिए आज तैयार हैं? ಎಷ್ಟು ಜನ ನೀವು ಕರ್ತನನ್ನ ಹೊಂದಿಕೊಂಡು ಹೋಗೋದಕ್ಕಾಗಿ ನೀವು ಸಿದ್ಧರಿದ್ದೀರಿ? कितने लोग परमेश्वर को पाने के लिए आज तैयार हैं? ಎಷ್ಟು ಜನರು ಕರ್ತನನ್ನ ಹೊಂದಿಕೊಳ್ಳೋದಕ್ಕಾಗಿ ನೀವು ಇಲ್ಲಿ ಇದ್ದೀರಿ? हालेलुया। ಹಾಲೆಲೂಯಾ. जो तैयार है परमेश्वर आज उसके साथ जाएंगे। ಯಾರೆಲ್ಲ ಸಿದ್ಧರಾಗಿದ್ದೀರೋ ನಿಮ್ಮ ಜೊತೆಗೆ ದೇವರು ಹೋಗುವವನಾಗಿದ್ದಾನೆ. हालेलुया, हालेलुया। एलिया के समय में जब इजबेल की शक्ति कार्य कर रही थी, ಎಲಿಯನ ಸಮಯದಲ್ಲಿ ಇಜ್ಬೇಲನ ಶಕ್ತಿಗಳು ಕಾರ್ಯಗಳು ಮಾಡುತ್ತಾ ಇರುವ ಸಮಯದಲ್ಲಿ, जब एलिया को परमेश्वर ने आज्ञा दी तू अपनी वेदी को बना, ಯಾವಾಗ ದೇವರು ಎಲಿಯನಿಗೆ ಹೇಳ್ತಿದ್ದಾರೆ ನೀನು ಒಂದು ಯಜ್ಞ ವೇದಿಯನ್ನು ಮಾಡು ಎಂಬುದಾಗಿ, और मैं उसके ऊपर आग बरसाऊंगा, ನಾನು ಅದ್ರ ಮೇಲೆ ಬೆಂಕಿಯನ್ನು ನಾನು ಸುರಿಸ್ತೇನೆ. हालेलुया, हालेलुया। उसी प्रकार मेरी चाहत है कि परमेश्वर की अग्नि यहाँ पर उतर आई इस ಅದೇ ರೀತಿ ನಾನು ನೆನೆಸ್ತೇನೆ, ದೇವರ ಆಜ್ಞೆಯು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹ ಇಳಿದು ಬರಲಿ. हालेलुया, हालेलुया। जब परमेश्वर की अग्नि उतर गई थी तो वहां पर बहुत सारी समस्या थी। इजबेल की शक्ति के कार्य जो है वहां पर खत्म हो चुके थे। ಆ ಸಮಯದಲ್ಲಿ ಆ ಕರ್ಮೆಲ್ ಬೆಟ್ಟದಲ್ಲಿ ಯಾವಾಗ ದೇವರ ಬೆಂಕಿ ಇಳಿತೋ ಅಲ್ಲಿ ಬಹಳಷ್ಟು ಕಾರ್ಯಗಳು ನಡೀತು ಮತ್ತು ಇಜ್ಬೇಲಲ್ಲಿ ಎಲ್ಲ ಶಕ್ತಿಗಳು ಮುರಿದು ಹೋಯಿತು. आज परमेश्वर की आत्मा जब हर एक व्यक्ति के ऊपर अग्नि के समान जब उतर आएगी तो सारी इजबेल की शक्तियों के काम यहाँ पर खत्म हो जाएंगे। ದೇವರ ಆತ್ಮನ ಶಕ್ತಿಯು ನಮ್ಮ ಮೇಲೆ ಇಳಿದು ಬರಬೇಕಾದ್ರೆ ನಮ್ಮಲ್ಲಿ ಇರುವಂತಹ ಅನೇಕ ಇಜ್ಬೇಲಳ ಶಕ್ತಿಗಳು ಎಲ್ಲವೂ ಕೂಡ ಮುರಿದು ಅಳಿದು ಹೋಗುವಂತದ್ದಾಗಿದೆ. कितने लोग विश्वास करते हैं? ಎಷ್ಟು ಜನ ನೀವು ನಂಬೋರು ಆಗಿದ್ದೀರಿ? जब आदि अपोस्तल में जब परमेश्वर के दास लोग खड़े होकर परमेश्वर के वचन साझा करते थे, परमेश्वर के वचन बताया करते थे, तो लोगों के ऊपर पवित्र आत्मा उतर आती थी। ಪವಿತ್ರ ಆತ್ಮನು ಆದಿ ಅಪೊಸ್ತಲರ ಕಾಲದಲ್ಲಿ ಹೇಗೆ ಅವರು ಮಾತನಾಡುತ್ತಾ ಇರುವಾಗಲೇ ಪವಿತ್ರ ಆತ್ಮನ ಎಲ್ಲ ಜನರನ್ನ ತುಂಬಿಸ್ತಾ ಇದ್ದನೋ ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಸಹ ಪವಿತ್ರ ಆತ್ಮನ ಇಳಿದು ಬರುವವನಾಗಿದ್ದಾನೆ. आज वचन हो सकता है आज वचन कहते समय में पवित्र आत्मा आपके ऊपर उतर आए। ನಾನು ನೆನೆಸ್ತೇನೆ ಇವತ್ತು ನಾವು ವಾಕ್ಯ ಹೇಳುತ್ತಾ ಇರುವಾಗಲೇ ಅನೇಕರ ಮೇಲೆ ಪವಿತ್ರ ಆತ್ಮನು ಸಹ ಇಳಿದು और बड़ी ಬರಬಹುದು. चाहत के साथ बैठिए, ಬಹಳ ಒಂದು ಆಸೆಯಿಂದ ನೀವು ಕೂತ್ಕೊಳ್ರಿ. परमेश्वर का आत्मा आपको छूने वाला है। ಕರ್ತನ ಆತ್ಮನು ನಮ್ಮನ್ನು ಮುಟ್ಟುವವನಾಗಿದ್ದಾನೆ. हालेलुया। कितने लोग विश्वास करते हैं? ಎಷ್ಟು ಜನ ನೀವು ನಂಬೋರು ಆಗಿದ್ದೀರಿ? हालेलुया। निश्चय ही परमेश्वर का आत्मा हमारे बीच में है और अपना कार्य जो है वो कर रहा है। ನಿಶ್ಚಯವಾಗಿ ಪವಿತ್ರಾತ್ಮನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ತನ್ನ ಕೆಲಸವನ್ನು ಆತನು ಮಾಡುವವನಾಗಿದ್ದಾನೆ. हालेलुया, ಹಾಲೆಲೂಯಾ. आप लोग विश्वास करते हैं? ನೀವು ನಂಬೋರು ಆಗಿದ್ದೀರೋ? आप लोग विश्वास करते हैं? मैंने पूछा, ನಾನು ಕೇಳಿದೆ ಎಷ್ಟು ಜನ ಇದರ ವಿಶ್ವಾಸ ಮಾಡ್ತೀರಿ ಎಂಬುದಾಗಿ. उसी प्रकार से हम एक वचन को पढ़ेंगे। ಅದೇ ಪ್ರಕಾರವಾಗಿ ಒಂದು ವಾಕ್ಯವನ್ನು ನಾವು ಓದೋಣ. उत्पत्ति की किताब ಆದಿಕಾಂಡ उसका पहला अध्याय ಅದರ ಮೊದಲನೇ ಅಧ್ಯಾಯ और पहला वचन। ಅದರ ಮೊದಲನೇ ವಾಕ್ಯ हमारे बीच में कोई भी पढ़िए। ನಮ್ಮ ಮಧ್ಯದಲ್ಲಿ ಯಾರಾದರೂ ಒಬ್ರು ಗಟ್ಟಿಯಾಗಿ ಹೋದ್ರಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. हालेलुया। बहुत ही खूबसूरत परमेश्वर के जो वचन है वो बहुत ही खूबसूरत है। ಕರ್ತನ ವಾಕ್ಯವು ಅದು ಬಹಳ ಸುಂದರವಾಗಿದೆ. हालेलुया, हालेलुया। और परमेश्वर के वचन इतने सुंदर है तो वो परमेश्वर कितना सुंदर होगा। ಕರ್ತನ ವಾಕ್ಯವೇ ಇಷ್ಟು ಸುಂದರವಾಗಿರಬೇಕಾದ್ರೆ ದೇವರು ಇನ್ನೆಷ್ಟು ಸುಂದರನಾಗಿರಬಹುದು. हालेलुया। यहाँ पर लिखा हुआ है आदि में परमेश्वर ने आकाश और पृथ्वी की सृष्टि की। ಇಲ್ಲಿ ಬರೆಯಲ್ಪಟ್ಟಿದೆ ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. और पृथ्वी बेडोल और सुनसान पड़ी थी। ಇಲ್ಲಿ ಭೂಮಿಯ ಕ್ರಮವಿಲ್ಲದೆಯೂ ಬರಿದಾಗಿಯೂ ಬಿದ್ದಿತ್ತು. और गहरे जल के ऊपर अंधियारा था। ಆದಿ ಸಾಗರದ ಮೇಲೆ ಕತ್ತಲಿತ್ತು. तथा परमेश्वर का आत्मा जल के ऊपर मंडराता था। ಇಲ್ಲಿ ನೋಡ್ತೇವೆ ದೇವರ ಆತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇದ್ದನು ಎಂಬುದಾಗಿ. जब परमेश्वर ने कहा उजियाला हो, ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ಬೆಳಕಾಗಲಿ ಅನ್ನಲು उजियाला हो गया। ಅಲ್ಲಿ ಬೆಳಕಾಯಿತು. और यहाँ पर हम देखते हैं आदि यानी कि शुरुआत।
ನಾವಿಲ್ಲಿ ನೋಡೋಣ, ಆದಿ ಎಂಬುದಾಗಿ ಹೇಳ್ಬೇಕಾದ್ರೆ ಅದು ಪ್ರಾರಂಭವಾಗಿದೆ. हालेलुया। शुरुआत में जब परमेश्वर ने भूमि और आकाश को बनाया ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಾಗ तो वो बेडौल और सुनसान था, ಆ ಭೂಮಿಯು ಕ್ರಮವಿಲ್ಲದಾಗಿಯೂ ಮತ್ತು ಬರಿದಾಗಿಯೂ ಇತ್ತು. और भूमि के ऊपर आदि सागर यानी कि जल समाया हुआ था। सारे पृथ्वी के ऊपर जल था। ಇಡೀ ಭೂಮಿಯ ಮೇಲೆ ಆದಿ ಸಾಗರವು ಅದು ಆವರಿಸಲ್ಪಟ್ಟಿತ್ತು. और उसके ऊपर पवित्र आत्मा मंडराता था। ಅದರ ಮೇಲೆ ಜಲ ಸಮೂಹಗಳ ಮೇಲೆ ಪವಿತ್ರಾತ್ಮನು ಚಲಿಸುತ್ತಾ ಇದ್ದನು. हालेलुया। यहाँ पर बहुत सारे विषय हैं, अगर बहुत सारे विषय को हम लेंगे तो समय चला जाएगा। ಇಲ್ಲಿ ಬಹಳಷ್ಟು ವಿಷಯಗಳಿದೆ, ಅದನ್ನೆಲ್ಲ ನಾವು ಧ್ಯಾನಿಸ್ತಾ ಹೋದ್ರೆ ಬಹಳ ನಮಗೆ ಸಮಯ ಬೇಕಾಗಬೇಕು. हालेलुया। तो मैं आपके बीच में थोड़ा सा समय लूंगा, ನಿಮ್ಮ ಮಧ್ಯದಲ್ಲಿ ಸ್ವಲ್ಪ ಸಮಯ ನಾನು ತೆಗೆದುಕೊಳ್ತೀನಿ. तो आप लोग तैयार बैठिएगा। ನೀವು ಸಿದ್ಧರಾಗಿ ಕೂತ್ಕೊಳ್ರಿ. परमेश्वर आपको निराश नहीं करेंगे। ಕರ್ತನು ನಿಮ್ಮನ್ನ ನಿರಾಶೆಗೊಳಿಸುವುದಿಲ್ಲ. बड़ी आशा के साथ जब हम वापस लौटेंगे तो बड़ी आशा हमारे अंदर होगी। ನಾವು ಇಲ್ಲಿಂದ ಬಹಳ ಒಂದು ನಿರೀಕ್ಷೆಯಿಂದ ನಾವು ಹಿಂತಿರುಗುವಾಗ ಬಹಳಷ್ಟು ನಿರೀಕ್ಷೆಯಿಂದ ನಾವು ಹೊಂದಿಕೊಂಡು ಹೋಗ್ತೇವೆ. हालेलुया। हालेलुया। तो परमेश्वर ने जब भूमि आकाश को बनाया तो वो बेडौल और सुनसान पड़ा था। ಓಕೆ, ಇಲ್ಲಿ ನಾವು ನೋಡ್ತೀವಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಬೇಕಾದ್ರೆ ಅದು ಕ್ರಮವಿಲ್ಲದೆ ಬರಿದಾಗಿಯೂ ಬಿದ್ದಿತ್ತು. और परमेश्वर का आत्मा उसके ऊपर मंडराता था। ಓಕೆ, ಪವಿತ್ರಾತ್ಮನು ಅದರ ಮೇಲೆ ಚಲಿಸುತ್ತಾ ಇದ್ದಾನೆ. और परमेश्वर ने कहा उजियाला हो। ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ಬೆಳಕಾಗಲಿ ಅನ್ನಲು. तो वहां पर उजियाला हो गया। ಆ ಸಮಯದಲ್ಲಿ ಅಲ್ಲಿ ಬೆಳಕಾಯಿತು. परमेश्वर ने पृथ्वी से वहां पर बात नहीं की। ಇಲ್ಲಿ ದೇವರು ಭೂಮಿಯನ್ನು ನೋಡಿ ಮಾತನಾಡ್ತಾ ಇಲ್ಲ. परमेश्वर ने अंधियार से बात नहीं की। ಅಲ್ಲಿ ಕರ್ತನು ಕತ್ತಲಿನ ನೋಡಿ ಮಾತಾಡ್ತಾ ಇಲ್ಲ. परमेश्वर ने जल से बात नहीं की। ಆ ಕರ್ತನು ಸಮೂಹವನ್ನ ಜಲ ಸಮೂಹವನ್ನ ನೋಡಿ ಮಾತಾಡ್ತಾ ಇಲ್ಲ. परमेश्वर ने वहां की परिस्थितियों से बात नहीं की। ಕರ್ತನು ಅಲ್ಲಿರುವ ಪರಿಸ್ಥಿತಿಯನ್ನು ನೋಡಿ ಮಾತಾಡಲಿಲ್ಲ. परमेश्वर ने पवित्र आत्मा से बात करी। ಇಲ್ಲಿ ಪವಿತ್ರಾತ್ಮನಿಗೋಸ್ಕರ ಕರ್ತನು ಮಾತನಾಡಿದ್ದಾನೆ. पवित्र आत्मा से बात की। ಇಲ್ಲಿ ದೇವರು ಪವಿತ್ರಾತ್ಮನಿಗೆ ಮಾತನಾಡ್ತಾ ಇದ್ದಾನೆ. हालेलुया। जब पवित्र आत्मा से बात की उजियाला हो तो उजियाला हो गया। ದೇವರು ಪವಿತ್ರಾತ್ಮನನ್ನು ನೋಡಿ ಹೇಳಬೇಕಾದ್ರೆ ಬೆಳಕಾಗಲಿ ಎಂಬುದಾಗಿ ಹೇಳಬೇಕಾದ್ರೆ ಅಲ್ಲಿ ಬೆಳಕಾಯಿತು. जब आज आपके जीवन को देखकर परमेश्वर बात करेगा, ಇವತ್ತು ದೇವರು ನಿಮ್ಮ ಜೀವಿತಗಳನ್ನು ನೋಡಿ ದೇವರು ಮಾತನಾಡ್ತಾ आज ಇದ್ದಾನೆ. परमेश्वर आपकी परिस्थितियों को देखकर बात नहीं करेगा। ಕರ್ತನು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಮಾತಾಡುವುದಿಲ್ಲ. परमेश्वर आपके कामों को देखकर आज बात नहीं करेगा। ಕರ್ತನು ನಿಮ್ಮ ಕೆಲಸಗಳನ್ನು ನೋಡಿ ಆತನು ಮಾತನಾಡುವುದಿಲ್ಲ. परमेश्वर आपके जीवन में कितने कष्ट है ये देखकर बात नहीं करेगा। ಕರ್ತನು ನಿಮ್ಮ ಜೀವಿತದಲ್ಲಿರುವ ಕಷ್ಟಗಳನ್ನು ನೋಡಿ ಮಾತನಾಡುವುದಿಲ್ಲ. परमेश्वर आज आपके कष्टों को देखकर बात नहीं करेगा। ಕರ್ತನು ನಿಮ್ಮ ಕಷ್ಟಗಳನ್ನು ನೋಡಿ ಆತನು ಮಾತನಾಡುವುದಿಲ್ಲ. पर परमेश्वर आज पवित्र आत्मा से बात करेगा। ಆದರೆ ಕರ್ತನು ನಿಮ್ಮ ಒಳಗಡೆ ಇರುವಂತಹ ಪವಿತ್ರಾತ್ಮನನ್ನು ನೋಡಿ जब ಮಾತನಾಡುವನಾಗಿದ್ದಾನೆ. पवित्र आत्मा से परमेश्वर बात करेगा, ಯಾವಾಗ ಪವಿತ್ರಾತ್ಮನ ಸಂಗಡ ದೇವರು ಮಾತನಾಡ್ತಾನೋ, जब पवित्र आत्मा से परमेश्वर बात करेगा आप ऑटोमेटिकली छूट जाओगे। ಯಾವಾಗ ದೇವರು ನಿಮ್ಮ ಒಳಗಡೆ ಇರುವಂತಹ ಪವಿತ್ರಾತ್ಮನ ನೋಡಿ ಮಾತನಾಡ್ತಾನೋ ನೀವು ತಕ್ಷಣವೇ ನೀವು ಬಿಡುಗಡೆಯನ್ನು ಹೊಂದುತ್ತೀರಿ. जब पवित्र आत्मा आपके अंदर कार्य करेगा परमेश्वर के शब्द को सुनकर, ಯಾವಾಗ ಪವಿತ್ರಾತ್ಮನು ದೇವರ ಮಾತುಗಳನ್ನು ಕೇಳಿ ಕೆಲಸ ಮಾಡಲಿಕ್ಕೆ तो आपकी बंद ಪ್ರಾರಂಭಿಸ್ತಾನೋ आंखें खुल जाएंगी। ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತದೆ. आपकी बंद आंखें खुल जाएगी और आप आत्मिकता में पहुंच जाओगे। ನಿಮ್ಮ ಮುಚ್ಚಿದಂತ ಕಣ್ಣುಗಳು ತೆರೆಯುತ್ತದೆ ಮತ್ತು ನೀವು ಆತ್ಮಿಕವಾಗಿ ಬಲವನ್ನು ಹೊಂದುತ್ತೀರಿ. हालेलुया। ಹಾಲೆಲೂಯಾ. जब आत्मिकता में आप आ जाओगे तब आप जान जाओगे कि परमेश्वर कौन है। ನೀವು ಆತ್ಮಿಕತೆ ಒಳಗಡೆ ಯಾವಾಗ ಬರ್ತೀರೋ ಅವಾಗ ನಿಮಗೆ ನೀವು ಗ್ರಹಿಸ್ತೀರಾ ನಮ್ಮ ದೇವರು ಯಾರಾಗಿದ್ದಾನೆ आप ಎಂಬುದಾಗಿ. जब आत्मिकता में आ जाओगे तो आप समझ जाओगे कि परमेश्वर कौन है। ನೀವು ಆತ್ಮೀಯ ಒಳಗಡೆ ಬರಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ದೇವರು ಯಾರಾಗಿದ್ದಾನೆ ಎಂಬುದಾಗಿ. जब आप आत्मिकता में आ जाओगे तो आप परमेश्वर को महसूस करने लगोगे। ನೀವು ಯಾವಾಗ ಆತ್ಮೀಯ ಕ್ಷೇತ್ರದ ಒಳಗಡೆ ಬರ್ತೀರೋ ಅವಾಗ ನೀವು ದೇವರು ಯಾರಾಗಿದ್ದಾನೆ ಎಂಬುದನ್ನು ನೀವು ಗ್ರಹಿಸಲಿಕ್ಕೆ ನೀವು ಪ್ರಾರಂಭಿಸ್ತೀರಿ. आप अपनी परिस्थितियों को नहीं देखोगे, तब ನೀವು ಆ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿಗಳು ನೀವು ನೋಡುವುದಿಲ್ಲ. आप परमेश्वर को देखोगे। ಆವಾಗ ನೀವು ದೇವರನ್ನು ನೀವು ನೋಡ್ತೀರಾ. आप जब परमेश्वर को देखोगे ನೀವು ಯಾವಾಗ ದೇವರನ್ನು ನೋಡ್ತೀರೋ वो आपके लिए बहुत ही बहुमूल्य समय रहेगा। ಆ ಸಮಯವು ದೇವರಿಗೋಸ್ಕರ ಇರುವಂತ ಬಹಳ ಅಮೂಲ್ಯವಾದಂತ ಸಮಯವಾಗಿರುತ್ತದೆ. आज बहुत सारे लोग उस समय के लिए इंतजार कर रहे हैं। ನೀವು ಬಹಳಷ್ಟು ಜನರು ಆ ಸಮಯಕ್ಕೋಸ್ಕರ ನೀವು ನಿರೀಕ್ಷಿಸ್ತಾ ಇದ್ದಿರಬಹುದು. परंतु बहुत सारे लोगों को ये सौभाग्य नहीं मिलता। ಇದು ಬಹಳಷ್ಟು ಜನರಿಗೆ ಈ ಒಂದು ಸೌಭಾಗ್ಯವು ಸಿಗುವುದಿಲ್ಲ. परंतु आज ये सौभाग्य हमें मिला है ಆದ್ರೆ ಇವತ್ತು ನಮಗೆ ಈ ಸೌಭಾಗ್ಯ ನಮಗೆ कि ಕೊಡಲ್ಪಟ್ಟಿದೆ. हम परमेश्वर को देखें, ಇವತ್ತು ನಾವು ದೇವರನ್ನ ನೋಡುತ್ತಾ, परमेश्वर को पाए, ದೇವರನ್ನ ಹೊಂದಿಕೊಳ್ಳುತ್ತಾ, परमेश्वर को खाए, ಆತನನ್ನ ತಿನ್ನುತ್ತಾ, हालेलुया, परमेश्वर के साथ चले, ನಾವು ಕರ್ತನ ಸಂಗಡ ನಡೆಯುವರಾಗಿದ್ದೇವೆ. परमेश्वर के साथ अपने जीवन को जिए।
ದೇವರ ಸಂಗಡ ನಮ್ಮ ಜೀವಿತಗಳು ನಾವು ಜೀವಿಸೋಣ. हालेलुया, ये सौभाग्य अन्य लोगों को नहीं मिला है ಈ ಒಂದು ಸೌಭಾಗ್ಯವು ಅನ್ಯ ಜನರಿಗೆ ಸಿಕ್ಕಿಲ್ಲ. आज, परंतु परमेश्वर के भवन में आए हुए लोगों, हम सभी को ये समय मिला है, मौका मिला है. ನಾವು ದೇವರ ಸಭೆಯಾಗಿ ಸೇರುವಂತ ನಮಗೆ ಈ ಒಂದು ಅವಕಾಶ ನಮಗೆ ಕೊಡಲ್ಪಟ್ಟಿದೆ. हालेलुया, कि हम परमेश्वर को देखें, ನಾವು ದೇವರನ್ನ ನೋಡುವುದಕ್ಕಾಗಿ, हम अपने परमेश्वर को देखें. ನಾವು ನಮ್ಮ ಕರ್ತನ ನಾವು ನೋಡುವುದಕ್ಕಾಗಿ. कितने लोग आज परमेश्वर को देखना चाहते हैं अपने जीवन में? ನಿಮ್ಮ ಜೀವಿತದಲ್ಲಿ ಎಷ್ಟು ಜನರು ನೀವು ದೇವರನ್ನ ಕಾಣಲಿಕ್ಕೆ ನೀವು ಇಷ್ಟಪಡ್ತೀರಿ? हालेलुया, बहुत सारे लोगों ने आज तक परमेश्वर को नहीं देखा है. ಬಹಳಷ್ಟು ಜನರು ತಮ್ಮ ಜೀವಿತದಲ್ಲಿ ಇಲ್ಲಿ ತನಕ ದೇವರನ್ನ ಅವ್ರು ನೋಡಿಲ್ಲ. आज विश्वास कीजिए, हम परमेश्वर को देखेंगे. ಆದ್ರೆ ಇವತ್ತು ನಮಗೊಂದು ವಿಶ್ವಾಸ ಇದೆ, ನಾವು ದೇವರನ್ನ ನಾವು ನೋಡುವವರಾಗಿದ್ದೇವೆ. हालेलुया, आज परमेश्वर को देखने के लिए यहाँ पर आए हैं हम. ನಾವಿವತ್ತು ದೇವರನ್ನ ನೋಡುವುದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. तो हम परमेश्वर को देखकर ही वापस लौटेंगे. ನಾವು ದೇವರನ್ನ ನೋಡಿಯೇ ನಾವು ಈ ಸ್ಥಳದಿಂದ ಹಿಂತಿರುಗಿ ಹೋಗಬೇಕಾಗಿದೆ. ಹಾಲೆಲೂಯಾ, हालेलुया, विश्वास करिए, आज परमेश्वर आपसे बात करेगा. ನೀವು ನಂಬ್ರಿ, ಇವತ್ತು ಕರ್ತನ ಮಾತನಾಡುವವನಾಗಿದ್ದಾನೆ. हालेलुया, परमेश्वर जब बात करेगा, ಯಾವಾಗ ದೇವರು ಮಾತನಾಡ್ತಾನೋ आपके बंद काम खुल जाएंगे. ಅದು ಮುಚ್ಚಲ್ಪಟ್ಟಂತ ಅನೇಕ ಕಾರ್ಯಗಳು, ಬಂಧಿಸಲ್ಪಟ್ಟ ಅನೇಕ ಕಾರ್ಯಗಳು ಅದು ಬಿಡುಗಡೆ ಆಗ್ತಿದೆ. दुष्ट आत्मा आपके शरीरों को छोड़कर चली जाएगी. ದುರಾತ್ಮ ನಿಮ್ಮ ಶರೀರವನ್ನು ಬಿಟ್ಟು ಹೋಗುವಂತದ್ದಾಗುತ್ತದೆ. अंधकार की शक्ति आपके जीवन को छोड़कर चली जाएगी. ಅಂಧಕಾರದ ಶಕ್ತಿಗಳು ನಿಮ್ಮ ಜೀವಿತನ ಬಿಟ್ಟು ಅದು ಹೊರಟು ಹೋಗ್ತದೆ. और पवित्र आत्मा के कार्य आपके जीवन में कार्य करने लगेंगे. ಪವಿತ್ರಾತ್ಮನಾದ ದೇವರು ತನ್ನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಆತನು ಪ್ರಾರಂಭಿಸುವವನಾಗಿದ್ದಾನೆ. हालेलुया, कितने लोग पवित्र आत्मा के कार्य के ऊपर विश्वास करते हैं? ಎಷ್ಟು ಜನರು ಪವಿತ್ರಾತ್ಮನ ಕಾರ್ಯಗಳ ಮೇಲೆ ನಂಬಿಕೆ ನೀಡುತ್ತೀರಿ? आज परमेश्वर के कार्य करना परमेश्वर हमारे जीवन में आरंभ करेगा. ಆತನು ಪವಿತ್ರಾತ್ಮನ ಮೂಲಕವಾಗಿ ತನ್ನ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ದೇವರು ಪ್ರಾರಂಭಿಸುವವನಾಗಿದ್ದಾನೆ. जब परमेश्वर ने देखा बेडोल और सुनसान परिस्थितियों को, परमेश्वर ने देखा, ಇಲ್ಲಿ ನೋಡ್ತಾ ಇದ್ದೇವೆ, ಕರ್ತನು ಅಲ್ಲಿರುವಂತ ಬರಿದಾಗಿಯೂ ಕ್ರಮವಿಲ್ಲದಾಗಿಯೂ ಇರುವಂತ ಪರಿಸ್ಥಿತಿಯನ್ನ ದೇವರು ನೋಡ್ತಾ ಇದ್ದಾನೆ. यानी कि परमेश्वर देखने वाला भी परमेश्वर है, वो देखता है. ಯಾಕಂದ್ರೆ ನಮ್ಮ ದೇವರು ನೋಡುವ ದೇವರಾಗಿದ್ದಾನೆ, ಅದಕ್ಕೋಸ್ಕರ ಆತನು ನೋಡ್ತಾನೆ. हालेलुया, वो हमारी परिस्थितियों को देखता है. ಆತನು ನಮ್ಮ ಪರಿಸ್ಥಿತಿಗಳನ್ನ ಆತನು ನೋಡುವವನಾಗಿದ್ದಾನೆ. आज हम किस परिस्थिति में हैं, ನಾವಿವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, समस्या में हैं, ಯಾವ ಸಮಸ್ಯೆಯಲ್ಲಿ ನಾವಿದ್ದೇವೆ, ಯಾವ ದುಃಖದಲ್ಲಿ ಇದ್ದೇವೆ, चिंताओं में हैं, ಯಾವ ಚಿಂತೆಗಳಲ್ಲಿ ಇದ್ದೇವೆ, मोड़ पर आकर हम खड़े हैं, ಯಾವ ಒಂದು ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ, परमेश्वर आपको देख रहा है. ಇವತ್ತು ಕರ್ತನು ನಮ್ಮನ್ನು ನೋಡುವವನಾಗಿದ್ದಾನೆ. हालेलुया, हालेलुया. बहुत सारे लोग अपने जीवन से निराश होकर कहते हैं क्या परमेश्वर हमें देख रहा है? कहता हूं, मैं आज कहता हूं कि परमेश्वर आपको देख रहा है. ಬಹಳಷ್ಟು ಜನರು ನಾವು ಹೇಳ್ತಾ ಇದ್ದೇವೆ, ಕರ್ತನು ಇವತ್ತು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬ ನಿರೀಕ್ಷೆಯಿಂದ ಬಂದಿರಬಹುದು. ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ದೇವರು ಆತನು ನೋಡುವವನಾಗಿದ್ದಾನೆ. हालेलुया, हालेलुया. क्या आप विश्वास करते हैं कि परमेश्वर आपको देख रहा है? ಎಷ್ಟು ಜನ ನೀವು ನಂಬ್ತೀರಾ ಕರ್ತನು ನನ್ನನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ? कितने लोग आज विश्वास करते हैं कि परमेश्वर मेरी परिस्थितियों को देख रहा है? ಎಷ್ಟು ಜನ ನೀವು ನಂಬ್ತೀರಾ ಇವತ್ತು ದೇವರು ನನ್ನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ? कितने लोग कह सकते हैं कि आज परमेश्वर मेरे कामों को देख रहा है? ಎಷ್ಟು ಜನ ನೀವು ನಂಬ್ತೀರಾ ಕರ್ತನು ನನ್ನ ಕಾರ್ಯಗಳನ್ನೆಲ್ಲ ನೋಡ್ತಾ ಇದ್ದಾನೆ कितने ಎಂಬುದಾಗಿ? लोग कह सकते हैं कि परमेश्वर आज मेरे परेशानियों को देख रहा है? ಎಷ್ಟು ಜನ ನೀವು ನಂಬ್ತೀರಾ ಇವತ್ತು ನಾವಿರುವಂತ ಅನೇಕ ಎಷ್ಟು ಕಷ್ಟಗಳು ದೇವರು ಇವತ್ತು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ ನೀವು ನಂಬ್ತೀರಿ? वो देखकर चुप रहने वाला परमेश्वर में से नहीं है. वो ಕರ್ತನು ನೋಡಿ ಸುಮ್ಮನೆ ಇರುವ ದೇವರಾತನಲ್ಲ. हालेलुया, वो बात करने वाला परमेश्वर है. ಆತನು ಮಾತನಾಡುವ ದೇವರಾಗಿದ್ದಾನೆ. जब उसने अपने जुबान को खोला तो अंधियारे में उजियाला उत्पन्न हो गया. ಎಲ್ಲಿ ದೇವರು ತನ್ನ ಬಾಯಿ ಮಾತನ್ನ ತೆರೆದನೋ ಆ ಸಮಯದಲ್ಲಿ ಕತ್ತಲೆ ಹೋಗಿ ಅಲ್ಲಿ ಬೆಳಕಾಯಿತು. हालेलुया, आज किस परिस्थितियों से आप जूझ रहे हैं? ಯಾವ ಪರಿಸ್ಥಿತಿಯಲ್ಲಿ ಇವತ್ತು ನೀವು ಇದ್ದೀರೋ? हालेलुया, आज परमेश्वर आपको देखकर बोलेगा. ಇವತ್ತು ಕರ್ತನು ನಿಮ್ಮನ್ನು ನೋಡಿ ಆತನು ಹೇಳ್ತಾನೆ, हालेलुया, आपकी जिंदगी से अंधकार चला जाए और उजियाला लौट आए. ನಿಮ್ಮ ಜೀವಿತದಲ್ಲಿರುವಂತ ಕತ್ತಲೆ ಹೊರಟು ಹೋಗಿ ಅಲ್ಲಿ ಬೆಳಕು ಬರಲಿ. हालेलुया, हालेलुया. हालेलुया, हालेलुया. बहुत सारी इस पवित्र शास्त्र में देखा जाए तो बहुत सारी अद्भुत बातें परमेश्वर ने लिखी हुई है. ಈ ಒಂದು ಶಾಸ್ತ್ರದಲ್ಲಿ ನಾವು ನೋಡುವಾಗ ಅನೇಕ ಅದ್ಭುತ ಕಾರ್ಯಗಳು ಬರೆಯಲ್ಪಟ್ಟಿದೆ. हालेलुया, परंतु हम कुछ ही को ध्यान दे रहे हैं. ಇದರಲ್ಲಿ ನಾವು ಕೆಲವು ವಿಷಯಗಳನ್ನು ಮಾತ್ರ ನಾವು ಧ್ಯಾನಿಸ್ತಾ जब ಇದ್ದೇವೆ. इजरायली लोग दुख में थे, ಯಾವಾಗ ಇಸ್ರಾಯೇಲ್ ಜನರು ಬಹಳ ದುಃಖದಲ್ಲಿದ್ದರು, मिस्र देश में गुलामी में 400 वर्ष गुलामी में थे. 400 ವರ್ಷ ಐಗುಪ್ತ ದೇಶದಲ್ಲಿ ಅವರು ಬಂಧನದಲ್ಲಿರುವಾಗ बहुत सारे, मैं आपकी आवाज सुन पा रहा हूं, बहुत सारे लोग कहते हैं, कष्ट में कहते हैं कि परमेश्वर मुझे देखता है क्या? ನಾವು ನೆನೆಸ್ತೇವೆ, ಅನೇಕ ಪರಿಸ್ಥಿತಿಗಳಲ್ಲಿ ನಾವು ದೇವರನ್ನು ನೋಡ್ತಾ ಹೇಳ್ತೇವೆ, ದೇವರು ನಮ್ಮ ಕಷ್ಟಗಳನ್ನು ನೋಡ್ತಾ ಇದ್ದಾನೋ ಎಂಬುದಾಗಿ.
तो यहाँ पर मैं आपसे कहना चाहता हूं, जब इजरायली लोग 400 साल गुलामी में थे, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನಿಮಗೆ ಹೇಳ್ತೀನಿ, ಇಸ್ರಾಯೇಲ್ ಜನರು 400 ವರ್ಷ ಗುಲಾಮತನದಲ್ಲಿ ಇರುವಾಗ, जब गुलामी में थे तो वहां पर बहुत सारे दर्द और परेशानियों को, यानी कि बहुत सारे कष्टों को उनके ऊपर डाला जाता था। ಅಲ್ಲಿ 400 ವರ್ಷದ ಬಂಧನದಲ್ಲಿ ಐಗುಪ್ತ ದೇಶದವರು ಇಸ್ರಾಯೇಲ್ ಜನರ ಮೇಲೆ ಬಹಳಷ್ಟು ಕಷ್ಟಗಳನ್ನ, ಸಂಕಟಗಳನ್ನ, ಬಹಳ ಅವ್ರ ಮೇಲೆ ಭಾರಗಳನ್ನು ಅವ್ರಿಗೆ ಹಾಕ್ತಾ ಇದ್ದರು. गुलामी यानी कि साधारण बात नहीं है। ಗುಲಾಮತನ ಅನ್ನೋದು ಅದೊಂದು ಸಾಧಾರಣವಾದಂತ ವಿಷಯವಲ್ಲ. हालेलुया। गुलामी जो है इंसान को दबा देती है। ಗುಲಾಮತನ ಅನ್ನೋದು ಏನಾಗಿದೆ ಅಂದ್ರೆ ಮನುಷ್ಯನನ್ನ ಅದು ಸಂಪೂರ್ಣವಾಗಿ ಕುಗ್ಗಿಸಿ ಬಿಡ್ತದೆ. वो इंसान की जीवन की परिस्थिति को वो बिगाड़ देती है। ಅದು ಮನುಷ್ಯನ ಪರಿಸ್ಥಿತಿಗಳು ಎಲ್ಲವೂ ಬಿಗಡಾಯಿಸಿಬಿಡ್ತದೆ. हालेलुया। जब ಹಾಲೆಲೂಯಾ. इंसान की परिस्थिति बिगड़ जाती है तो उसके जीवन की खुशियां खत्म हो जाती है। ಯಾವಾಗ ಮನುಷ್ಯನ ಒಂದು ಪರಿಸ್ಥಿತಿಗಳು ಆ ಗುಲಾಮತನದಲ್ಲಿ ಅದು ಕುಗ್ಗಿಸಲ್ಪಡ್ತದೋ ಅವನ ಜೀವನ ಅನೇಕ ಕಷ್ಟಗಳಿಗೆ ಒಳಪಡ್ತದೆ. हमें याद है कि हम गुलाम, पाप की गुलामी में अपने जीवन को जी रहे थे। ನಮಗೆ ಗೊತ್ತು, ನಾವು ಹಳೆ ಜೀವಿತದಲ್ಲಿ ಇಂಥ ಗುಲಾಮತನದ ಜೀವಿತಗಳಿಂದ ಜೀವಿಸ್ತಾ ಇದ್ವಿ. और परमेश्वर ने हमें एक दिन चुना। ಆದ್ರೆ ಕರ್ತನು ಒಂದು ದಿನ ನಮ್ಮನ್ನು ಆರಿಸಿಕೊಂಡನು. परमेश्वर ने एक दिन हमें बुलाया। ಒಂದು ದಿನ ಕರ್ತನು ನಮ್ಮನ್ನು ನೋಡಿ ಕರೆದನು. और परमेश्वर ने उस पाप की गुलामी से हमें छुड़ाया। ಆ ಒಂದು ಪಾಪದ ದಾಸತ್ವದಿಂದ ಕರ್ತನು ಇವತ್ತು ನಮ್ಮನ್ನು ಬಿಡಿಸಿದ್ದಾನೆ. जब परमेश्वर ने उस पाप की गुलामी से हमें छुड़ाया तो हम स्वतंत्र होने लगे। ಯಾವಾಗ ಕರ್ತನು ನಮ್ಮನ್ನ ಆ ಪಾಪದ ಬಂಧನದಿಂದ ಬಿಡಿಸಿದನು, ಆಗ ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ. हालेलुया। हालेलुया। आज यहाँ पर बैठे हुए लोग किसी बंधन से बंधे हुए नहीं है, बल्कि आप स्वतंत्र लोग हो। ಇಲ್ಲಿ ನಾವು ಕುತ್ಕೊಂಡಿರುವಂತ ಜನರು ನಾವು ಯಾರು ಬಂಧನದಲ್ಲಿ ಇರುವ ಜನರಲ್ಲ, ನಾವು ಸ್ವತಂತ್ರರಾದಂತ ಜನರಾಗಿದ್ದೇವೆ. हालेलुया। हालेलुया। मैं कहता हूँ आप स्वतंत्र हो। हालेलुया। ಯಾಕಂದ್ರೆ ವಾಕ್ಯ ಹೇಳ್ತದೆ ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ ಎಂಬುದಾಗಿ. और वहां पर जब देखा जाए तो गुलामी में आज बहुत सारे लोग प्रभु में आकर भी गुलामी में हैं। ಆದ್ರೆ ಆ ಗುಲಾಮತನದಲ್ಲಿ ಬಿಡುಗಡೆ ಆದಂತ ಜನರು ಇವತ್ತಿಗೂ ಕೂಡ ಅನೇಕ ಜನರು ಇನ್ನೂ ಗುಲಾಮತನದಲ್ಲಿ ಇದ್ದಾರೆ. वे नहीं जानते हैं कि प्रभु यीशु मसीह ने उनके लिए लहू बहाया है। ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಕರ್ತನು ನಮಗೋಸ್ಕರ ಯೇಸು ಸ್ವಾಮಿ ರಕ್ತ ಸುರಿಸಿದ್ದಾನೆ ಎಂಬುದಾಗಿ. कि वे नहीं जानते हैं कि प्रभु यीशु मसीह ने कलवरी क्रूस के ऊपर ऑलरेडी प्राणों को दे दिया है। ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆಂಬ ಗ್ರಹಿಕೆ ಅವರಿಗಿಲ್ಲ. हालेलुया। इसलिए आज वे गुलामी में हैं। मैं उन लोगों के लिए भी बताऊंगा। ಅದಕ್ಕೋಸ್ಕರ ನಾವು ಆ ಜನರಿಗೋಸ್ಕರ ನಾನು ಮಾತಾಡ್ತೀನಿ, ಅವರು ಇನ್ನೂ ಗುಲಾಮತನದಲ್ಲಿ ಇದ್ದಾರೆ. हालेलुया। जब फिरौन की गुलामी में, यानी कि मिस्र देश में गुलामी में जो लोग थे वो इजरायली लोग थे। ಆ ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಗುಲಾಮತನದಲ್ಲಿ ಇದ್ದಂಥ ಜನರು ಯಾರಂದ್ರೆ ಅವರು ಇಸ್ರಾಯೇಲ್ ಜನರಾಗಿದ್ರು. जो इजरायली लोग यानी कि परमेश्वर के लोग हैं। ಇಸ್ರಾಯೇಲ್ ಜನರು ಎಂದಾಗ ಹೇಳ್ಬೇಕಾದ್ರೆ ಅವರು ಕರ್ತನ ಯೆಹೋವನ ಜನರಾಗಿದ್ದರು. हालेलुया। तो आज हम किसके लोग हैं? ಇವತ್ತು ನಾವು ಯಾರು ಜನರಾಗಿದ್ದೇವೆ? ಇವತ್ತು ನಾವು ಯಾರು ಜನರಾಗಿದ್ದೇವೆ? हम किसके लोग हैं? ನಾವು ಯಾರು ಜನರಾಗಿದ್ದೇವೆ? ಯಾರ ಜನರಾಗಿದ್ದೇವೆ ನಾವು? हम मसीह के लोग, यानी कि हम परमेश्वर के लोग हैं। ಓಕೆ, ನಾವು ಕರ್ತನ ಮಕ್ಕಳಾಗಿದ್ದೇವೆ. तो फिर हमारे जीवन में ऐसी परिस्थितियां, प्रॉब्लम्स क्यों चल रहे हैं? ಆದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಸಹ ಯಾಕೆ ನಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳು ಬರ್ತಾ ಇದೆ? परमेश्वर अपनी उपस्थिति को आपके जीवन में प्रकट करना चाहता है। ಆದರೆ ಕರ್ತನು ನಿಮ್ಮ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಆತನು ಪ್ರಕಟ ಮಾಡುವವನಾಗಿದ್ದಾನೆ. हालेलुया। ಹಾಲೆಲೂಯಾ. हालेलुया। जब वो गुलामी में थे तो वहां पर क्या हुआ? परमेश्वर ने क्या किया? उनकी परिस्थितियों को देखा। ಇಸ್ರಾಯೇಲ್ ಜನರು ಐಗುಪ್ತ ದೇಶದ ಗುಲಾಮತನದಲ್ಲಿ ಇರಬೇಕಾದ್ರೆ ದೇವರು ಅವರ ಪರಿಸ್ಥಿತಿಗಳನ್ನ ನೋಡಿದನು. परमेश्वर ने जब उन परिस्थितियों को देखा तो वो अपने आप को उसने छुपा नहीं लिया। ಆ ಪರಿಸ್ಥಿತಿಗಳನ್ನು ನೋಡಿದಾಗ ಕರ್ತನು ತನ್ನನ್ನು ತಾನು ಆತನು ಮರೆ ಮಾಡಿಕೊಳ್ಳಿಲ್ಲ. हालेलुया। परमेश्वर ने अपने आप को वहां पर प्रकट किया। ಆದರೆ ಕರ್ತನು ತನ್ನನ್ನು ತಾನು ಅಲ್ಲಿ ಆ ಜನರ ಮಧ್ಯದಲ್ಲಿ ಪ್ರಕಟಪಡಿಸಿಕೊಂಡನು. आज मैं कहना चाहता हूं, परमेश्वर अपने आप को आज तुम्हारे ऊपर, तुम्हारी परिस्थितियों को देखकर निश्चय ही प्रकट करने वाला है। ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಇವತ್ತು ಕರ್ತನು ಆತನು ನಿಮಗೋಸ್ಕರ ತನ್ನನ್ನು ತಾನು ಪ್ರಕಟಗೊಳಿಸುವವನಾಗಿದ್ದಾನೆ. हालेलुया। जब वहां पर परमेश्वर ने अपने आप को प्रकट किया तो मूसा को परमेश्वर ने बुलाया। जब मूसा को परमेश्वर ने बुलाया तो मूसा को कहा, मेरे लोगों का दुख मैंने देखा है।
ಇಲ್ಲಿ ಆ ಜನರನ್ನ ನೋಡುವಾಗ ದೇವರು ಮೋಶೆಯನ್ನು ಆರಿಸ್ತಾ ಇದ್ದಾನೆ. ಮೋಶೆ ಸಂಗಡ ದೇವರು ಮಾತನಾಡ್ತಾ ಇದ್ದಾನೆ. ಮೋಶೆಗೆ ಹೇಳ್ತಾ ಇದ್ದಾನೆ, ಮೋಶೆ ನಾನು ಆ ಜನರ ದುಃಖಗಳನ್ನ ಕಷ್ಟಗಳನ್ನ ನಾನು ನೋಡಿದ್ದೇನೆ ಎಂಬುದಾಗಿ. हालेलुया, मैंने लोगों के दुख को देखा है, परमेश्वर ने आपके दुख को देखा है. ಆ ಜನರ ದುಃಖಗಳನ್ನ ನೋಡಿರುವಾಗ, ಅವರ ಕಷ್ಟಗಳನ್ನು ನೋಡಿರುವಾಗ ದೇವರು ನಮ್ಮ ಕಷ್ಟ ದುಃಖಗಳನ್ನು ಆತನು ನೋಡಿದ್ದಾನೆ. हालेलुया, परमेश्वर ने, मैं कहता हूं परमेश्वर ने आज आपके दुख को देखा है कि आप किस परिस्थितियों में हो. ಕರ್ತನು ಇವತ್ತು ನಿಮ್ಮ ದುಃಖ, ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಸಹ ಆತನು ಇವತ್ತು ನೋಡಿದ್ದಾನೆ. हालेलुया, जब परमेश्वर ने, हालेलुया, जब उसके दुख को देखकर परमेश्वर ने मूसा से बात की और मूसा से कहा जा मूसा उन लोगों को छुड़ा. ಯಾವಾಗ ಅವರ ದುಃಖ ಕಷ್ಟಗಳನ್ನ ದೇವರು ನೋಡಿ ಮೋಶೆ ಸಂಗಡ ಮಾತನಾಡ್ತಿದ್ದಾನೋ, ಈಗ ಮೋಶೆಗೆ ದೇವರು ಹೇಳ್ತಿದ್ದಾನೆ, ಹೋಗಿ ಆ ಜನರ ಕಷ್ಟ ಪರಿಸ್ಥಿತಿಗಳನ್ನು ಅವರನ್ನು ಬಿಡಿಸು ಎಂಬುದಾಗಿ. हालेलुया, जब परमेश्वर ने ये आज्ञा दी मूसा तैयार हो गया सबको छुड़ाने के लिए. ಯಾವಾಗ ಈ ಆಜ್ಞೆ ಮೋಶೆಗೆ ಕೊಡಲ್ಪಡ್ತು, ಆ ಸಮಯದಲ್ಲಿಯೇ ಮೋಶೆ ಆ ಜನರನ್ನು ಬಿಡಿಸುವುದಕ್ಕೋಸ್ಕರ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡ. हालेलुया, बहुत सारे लोगों को मूसा ने क्या किया, छुड़ाया. ಅಲ್ಲಿ ಬಹಳಷ್ಟು ಜನರನ್ನ ಮೋಶೆಯು ಆ ಜನರನ್ನ ಆತನು ಬಿಡಿಸಿದನು. 10 लाख से भी ज्यादा लोगों को परमेश्वर ने मूसा के द्वारा छुड़ाया. ಅಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಮೋಶೆ ಬಿಡಿಸಿದನು. परमेश्वर आज आपकी परिस्थितियों को देखकर केवल आपको ही नहीं बल्कि आपके द्वारा दूसरों को भी छुड़ाएगा. ಕರ್ತನು ಇವತ್ತು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಮುಖಾಂತರವಾಗಿ ಅನೇಕ ಜನರನ್ನು ಸಹ ಆತನು ಬಿಡಿಸುವನಾಗಿದ್ದಾನೆ. परमेश्वर आज पुकार रहा है. ಕರ್ತನು ಇವತ್ತು ನಿಮ್ಮನ್ನ ಕರೆಯುತ್ತಾ ಇದ್ದಾನೆ. परमेश्वर आज तुमको पुकार रहा है. ಕರ್ತನು ಇವತ್ತು ನಿಮ್ಮನ್ನು ನೋಡಿ ಕರೆಯುತ್ತಾ आज ಇದ್ದಾನೆ. तुम्हारे दुखों को ही परमेश्वर ने नहीं देखा है, ನಿಮ್ಮ ದುಃಖಗಳನ್ನು ಮಾತ್ರ ದೇವರು ನೋಡ್ತಾ ಇಲ್ಲ, परंतु इस संसार में रहने वाले लोगों को दुख को भी परमेश्वर आज देख रहा है. ಇವತ್ತು ಈ ಸಂಸಾರದಲ್ಲಿರುವಂತಹ ಅನೇಕ ಜನರನ್ನ ದುಃಖಗಳನ್ನು ಸಹ ದೇವರು ನೋಡ್ತಾ ಇದ್ದಾನೆ. आज परमेश्वर क्या कह रहा है, पुकार रहा है. ಇವತ್ತು ನೋಡಿ ದೇವರು ಹೇಳ್ತಾ ಇದ್ದಾನೆ, ಕರೆಯುತ್ತಾ ಇದ್ದೇನೆ ಎಂಬುದಾಗಿ. जब वहां पर जब मूसा को बुलाया तो परमेश्वर ने ऐसे ही उसको नहीं भेजा वापस. ಯಾವಾಗ ದೇವರು ಮೋಶೆಯನ್ನ ಕರೆದನೋ ಸುಮ್ಮನೆ ಹಾಗೆ ಅವನನ್ನು ಕಳಿಸ್ಲಿಲ್ಲ. परमेश्वर ने उसके द्वारा अद्भुत कार्य करवाए. ದೇವರು ಮೋಶೆ ಮುಖಾಂತರವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. जो आपके ऊपर, सुन लीजिए, जो आपके ऊपर प्रभुता कर रहे हैं वो शर्मिंदा होने वाले हैं यीशु के नाम से. ಓಕೆ, ಯಾವುದು ನಿಮ್ಮ ಮೇಲೆ ಅಧಿಕಾರ ನಡೆಸ್ತಾ ಇದೆಯೋ ಅವು ಎಲ್ಲವೂ ಕೂಡ ಒಂದು ದಿನ ನಾಚಿಕೆಗೆ ಒಳಪಡುತ್ತದೆ. हालेलुया, ಹಾಲೆಲೂಯಾ. आज वो शर्मिंदा होंगे यीशु मसीह के नाम से. ಯೇಸುವಿನ ಹೆಸರಿನಲ್ಲಿ ಅವೆಲ್ಲವೂ ಕೂಡ ನಾಚಿಕೆಗೆ ಒಳಪಡುತ್ತದೆ. मैं विश्वास करता हूँ. ನಾನು ನಂಬುವನಾಗಿದ್ದೇನೆ. क्या आप लोग विश्वास करते हैं? ನೀವು ನಂಬ್ತೀರೋ? जब मैं कल शाम को जब पवित्र आत्मा मुझे प्रेरित कर रही थी कि तू प्रार्थना कर, तो मैंने सब बच्चों को इकट्ठा किया. मेरे जो 4 बच्चे उनको इकट्ठा किया और इकट्ठा करके मैं प्रार्थना करने के लिए बैठा. ನಿನ್ನೆ ಸಾಯಂಕಾಲ ಕರ್ತನು ಪವಿತ್ರಾತ್ಮ ನನ್ನ ಜೊತೆ ಮಾತನಾಡಬೇಕಾದ್ರೆ ನಾನು ಪ್ರೇರೇಪಿತನಾಗಿ ನನ್ನ ಮಕ್ಕಳು 4 ಮಕ್ಕಳಿದ್ದಾರೆ, ಅವರೆಲ್ಲರನ್ನೂ ನಾವು ಒಟ್ಟಾಗಿ ಸೇರಿಸಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ನಾವು ಪ್ರಾರಂಭಿಸಿದ್ದೀವಿ. प्रार्थना जब मैंने की तो मैं कंफ्यूजन में था कि परमेश्वर, मैं आदि के वचन में उसको कहूँ या 10 आज्ञाओं के विषय में उनको कहूँ. ನಾನು ಆ ಸಮಯದಲ್ಲಿ ನೋಡಬೇಕಾದ್ರೆ ಆದಿ ಕಾಂಡದ ವಿಷಯದಲ್ಲಿ ಮಾತಾಡಲು ಅಥವಾ ದಶಾಜ್ಞೆಗಳ ಕುರಿತಾಗಿ ನಾನು ಮಾತನಾಡಲು ಎಂಬುದಾಗಿ ನಾನು ಬಹಳ ಗಲಿಬಿಲಿಗೊಳಗಾಗಿದ್ದೆ. जब प्रार्थना खत्म की, वचन कहने का समय आया तो मैं 10 आज्ञाओं के अनुसार उनसे बात करी. ಓಕೆ, ಯಾವಾಗ ಪ್ರಾರ್ಥನೆ ಮುಗಿತೋ ತಕ್ಷಣ ನಾನು ಆ 10 ಆಜ್ಞೆಗಳ ಮುಖಾಂತರವಾಗಿ ಅವ್ರ ಸಂಗಡ ಮಾತನಾಡಲಿಕ್ಕೆ ನಾನು ಪ್ರಾರಂಭಿಸಿದೆ. और निरंतर मैं प्रार्थना में था. उस समय में, कल के शाम के समय में मैं निरंतर प्रार्थना में था. ನಿನ್ನೆ ಸಂಜೆ ನಾನು ಬಹಳಷ್ಟು ಸಮಯ ನಾನು ಪ್ರಾರ್ಥನೆಯಲ್ಲಿ ನಿರತನಾಗಿದ್ದೆ. कहीं समय में प्रार्थना में गुजार कर मैं पवित्र आत्मा से मैं उस उपस्थिति को महसूस कर रहा था. ನಾನು ಪ್ರಾರ್ಥನೆಯಲ್ಲಿ ಇರಬೇಕಾದ್ರೆ ಆ ಪವಿತ್ರಾತ್ಮನ ಒಂದು ಇರುವಿಕೆಯನ್ನು ನಾನು ಅದನ್ನು ಗ್ರಹಿಸ್ತಾ ಇದ್ದೆ. जब मैं कुछ बहुत सारा समय हो गया तो मैं सो गया. ಬಹಳಷ್ಟು ಸಮಯವಾಯಿತು, ನಂತರ ನಾನು ಮಲಗಿಬಿಟ್ಟೆ. तो जब मैं सो गया तो मुझे एक ड्रीम आया. ಓಕೆ, ನಾನು ಯಾವಾಗ ಮಲಗಿದ್ನೋ ಆವಾಗ ನನಗೊಂದು ಕನಸು ಬಿತ್ತು. बहुत सारे क्रूसेड चल रहे हैं. ಬಹಳಷ್ಟು ಕ್ರೂಸೈಡ್ಗಳು ನಡೀತಾ ಇದೆ, ಅಂದ್ರೆ ಉಜ್ಜೀವನ ಕೂಟಗಳು ನಡೀತಾ ಇದೆ. बहुत सारे क्रूसेड चल रहे हैं और मैं बैठकर उन्हें देख रहा हूं और देखकर मैं निराश हो रहा हूं. ಎಲ್ಲ ಕಡೆ ಅನೇಕವಾದಂಥ ಉತ್ಸಾಹ ಕಾರ್ಯಗಳು, ಅಂದರೆ ಕ್ರೂಸೈಡ್ ಅಂದರೆ ಈ ಉಜ್ಜೀವನ ಕೂಟಗಳು ನಡೀತಾ ಇರ್ತದಲ್ಲ, ಆ ಥರ ಅನೇಕ ಉಜ್ಜೀವನ ಕೂಟಗಳು ಇದೆ. ಅದನ್ನು ನಾನು ನಿಂತ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ದೇನೆ. और मैं निराश हो रहा हूं. ಆ ಸಮಯದಲ್ಲಿ ನಾನು ಬಹಳಷ್ಟು ನಿರಾಶೆಗೊಳಗಾಗಿದ್ದೇನೆ. तब मेरी पत्नी आती है और मुझे कहती है चल हम प्रचार करेंगे. ಆ ಸಮಯದಲ್ಲಿ ಇವರ ಧರ್ಮ ಪತ್ನಿಯವರು ಬಂದು ಹೇಳ್ತಾರೆ, ನಾವು ಹೋಗಿ ಸುವಾರ್ತೆಯನ್ನು ಸಾರೋಣ. जब ये शब्द
एक नहीं 2 बार मुझे ऐसा ही हुआ कि वो पास में आई और कहने लगी हम चल प्रचार करेंगे। ಇದು ಒಂದ್ಸತಿ ಅಲ್ಲ, 2 ಸತಿ ಆಯಿತು. ಇವರ ಧರ್ಮಪತ್ನಿ ಅವರು ಬಂದು ಹೇಳ್ತಾ ಇದ್ದಾರೆ, ಬಾ ನಾವು ಹೋಗಿ ಸುವಾರ್ತೆಯನ್ನು ಸಾರೋಣ ಎಂಬುದಾಗಿ. उसी समय में सुबह के 6 बजे पास्टर जी का फोन आया ಅದೇ ಸಮಯದಲ್ಲಿ ಬೆಳಗ್ಗೆ 6 ಗಂಟೆಗೆ ಪಾಸ್ಟರ್ ಅವ್ರದ್ದು ಫೋನ್ ಬಂತು. और जब मैं ये ड्रीम आ रहा है, मैं मेरी पत्नी कह रही है कि चल हम प्रचार करेंगे। ನಾನು ಆ ಕನಸಿನಲ್ಲಿ ಇನ್ನ ಹಾಗೆ ಮುಂದುವರಿತಾ ಇರ್ಬೇಕಾದ್ರೆ ಇವರ ಧರ್ಮಪತ್ನಿ ಬಂದು ಹೇಳ್ತಾ ಇದ್ದಾರೆ, ಬಾ ಹೋಗಿ ನಾವು ಸುವಾರ್ತೆಯನ್ನು ಸಾರೋಣ ಎಂಬುದಾಗಿ ಹೇಳುತ್ತಾ ಇರುವಾಗಲೇ और मेरे कान में पास्टर रवि कुमार करके गूंज रहा है। ಅದೇ ಸಮಯದಲ್ಲಿ ಇನ್ನ ಕನಸು ಮುಂದುವರಿತಾ ಇದೆ. ಅದೇ ಸಮಯದಲ್ಲಿ ನನ್ನ ಕಿವಿಯಲ್ಲಿ ಪಾಸ್ಟರ್ ರವಿಕುಮಾರ್ ಅಂತಂದೇಳಿ ಹೆಸರು ಬರ್ತಾ ಇದೆ. वो भी एक बार नहीं था, वो 2 बार था। ಅದು ಒಂದಲ್ಲ, ಒಂದು ಸತಿ ಅಲ್ಲ, ಅದು 2 ಸತಿ. हालेलुया। जैसे ही 2 बार हुआ तो मेरी फोन जो है साइलेंट हो गई। 2 ಸತಿ ಆಗಿದ ತಕ್ಷಣ ನನ್ನ ಮೊಬೈಲ್ ಸೈಲೆಂಟ್ ಆಗೋಗ್ಬಿಡ್ತು. मैं जोर से भागा और मैं अपने मुंह पर पानी डालकर और मैंने मोबाइल को देखा, तो देखा तो पास्टर जी की ನಾನು ಓಡೋಗಿ ಮುಖಕ್ಕೆ ನೀರನ್ನು ಹಾಕೊಂಡು ನನ್ನ ಮೊಬೈಲ್ ನೋಡ್ತಾ ಇದ್ದೀನಿ. ಅದು ಪಾಸ್ಟರ್ ಅವ್ರದ್ದು ಹೆಸರು ಕಾಣ್ತಾ ಇದೆ ಅದರಲ್ಲಿ. जब मैंने फोन को उठाया तो पास्टर जी ने बताया तुम सुबह जो शुक्रवार को वचन कहे थे वो वचन बताना। ಓಕೆ, ತಕ್ಷಣ ಪಾಸ್ಟರ್ ಅವರು ಹೇಳ್ತಾ ಇದ್ರು, ಶುಕ್ರವಾರ ನೀನು ಮಾತನಾಡಿದಂಥ ಆ ವಿಷಯಗಳನ್ನು ನೀನು ಈ ಸಂಡೇ ಇವತ್ತು ಬೆಳಗ್ಗೆ ಆರಾಧನೆ ಟೈಮ್ನಲ್ಲಿ ನೀನು ಇದನ್ನು ಹೇಳಬೇಕೆಂಬುದಾಗಿ ಹೇಳಿದರು. यानी कि परमेश्वर हमारी हर एक परिस्थिति को देख रहा है, ಯಾಕಂದ್ರೆ ನಮ್ಮ ಅನೇಕ ಪರಿಸ್ಥಿತಿಗಳನ್ನ ದೇವರು ನೋಡುವವನಾಗಿದ್ದಾನೆ. और परमेश्वर के दास ने आज हमारे बीच में कहा कि मुझे भी ऐसा लग रहा था कि मैं क्या करूं, मैं भाई संतोष को क्या करूं मैं बताऊं। जब उन्होंने बताया परमेश्वर ने केवल मुझसे ही बातें नहीं की, बल्कि परमेश्वर के दास से भी परमेश्वर ने क्या किया। ಅವ್ರ ಸಂಗಡ ಮಾತ್ರ ದೇವರು ಮಾತಾಡಲಿಲ್ಲ, ಪಾಸ್ಟರ್ ಆದಂಥ ಸೇವಕರ ಮೂಲಕವಾಗಿಯೂ ಸಹ ದೇವರು ಮಾತನಾಡಿ ಅದನ್ನು ಕನ್ಫರ್ಮ್ ಮಾಡಿದ್ದಾನೆ. हालेलुया। हालेलुया। तो कितने लोग निश्चय ही आप विश्वास करते हैं कि आज परमेश्वर बात करने वाला परमेश्वर है। ಓಕೆ, ಇವತ್ತು ಎಷ್ಟು ಜನ ನೀವು ನಂಬ್ತೀರಿ ಇವತ್ತು ನಮ್ಮ ದೇವರು ಮಾತನಾಡುವ ದೇವರೆಂಬುದಾಗಿ. हालेलुया। हालेलुया। वो गूंगा परमेश्वर नहीं है, ಆತನು ಕಿವಿ ಮಾತನಾಡದೇ ಇರುವಂತ ಮೂಕ ದೇವರು ಆತನಲ್ಲ. वो अंधा परमेश्वर नहीं है, ಆತನ ಕಣ್ಣು ಕಾಣದೇ ಇರುವಂತ ಕುರುಡು वो ದೇವರಲ್ಲ. बहरा परमेश्वर नहीं है, ಆತನ ಕಿವಿ ಕೇಳಿಸ್ತಿರುವಂತ ಕಿವುಡ वो ದೇವರಲ್ಲ. लंगड़ा परमेश्वर नहीं है। ಆತನ ಕುಂಟ ದೇವರಲ್ಲ. परमेश्वर का वचन कहता है ದೇವರ ವಾಕ್ಯ ಹೇಳ್ತಿದೆ कि इस दुनिया की जो प्रतिमाएं है उसको आंखें तो रहती है, ಈ ಲೋಕದಲ್ಲಿರುವಂತ ವಿಗ್ರಹಗಳಿಗೆ ಕಣ್ಣಿದೆ, परंतु वो देख नहीं सकती। ಆದ್ರೆ ಆ ಕಣ್ಣಿದ್ರೂ ಸಹ ಅವು ನೋಡುವುದಿಲ್ಲ. उसको जुबान तो रहती है, ಅವರಿಗೆ ಬಾಯಿ ಇದೆ, परंतु वो बोल नहीं सकती। ಆದ್ರೆ ಅವು ಮಾತನಾಡುವುದಿಲ್ಲ. उनको कान तो रहते हैं, ಅವರಿಗೆ ಕಿವಿಗಳಿದೆ, परंतु वो सुन नहीं सकते। ಆದ್ರೆ ಅವು ಕೇಳಿಸ್ಕೊಳ್ಳೋದಿಲ್ಲ. उनको हाथ तो रहते हैं, ಅವ ಕೈಗಳಿದೆ ಅವಕ್ಕೆ, परंतु काम नहीं कर ಆದ್ರೆ सकते। ಯಾವ ಕೆಲಸ उनको ಮಾಡೋದಿಲ್ಲ. पैर तो रहते ಅವ हैं, ಕಾಲಿದೆ ಅದಕ್ಕೆ, परंतु वो चल नहीं ಆದ್ರೆ सकते। ಅವು ನಡೆಯುವುದಿಲ್ಲ. परंतु हमारा परमेश्वर ऐसा परमेश्वर नहीं है। ಆದ್ರೆ ನಮ್ಮ ದೇವರು ಅಂತ ದೇವರಲ್ಲ. अब वो आंख रहते हुए देखने वाला परमेश्वर है, ಆತನ ಕಣ್ಣಿದ್ದು ಆತನ ನೋಡುವ वो कान ದೇವರಾಗಿದ್ದಾನೆ. रहते हुए परमेश्वर सुनने वाला परमेश्वर है, ಆತನ ಕಿವಿ ಇದ್ದು ಆತನ ಕೇಳುವ वो ದೇವರಾಗಿದ್ದಾನೆ. बातें रहते परमेश्वर बोलने वाला परमेश्वर है, ಆತನು ಮಾತನಾಡುವ ದೇವರು, ಆತನ ಮಾತುಗಳನ್ನ ಎಲ್ಲ ಜನರಿಗೆ वो ತಿಳಿಸುವನಾಗಿದ್ದಾನೆ. हाथ रहते हुए परमेश्वर काम करने वाला परमेश्वर ಆತನ है, ಕೈ ಇದ್ದು ತನ್ನ ಕೆಲಸವನ್ನ ಮಾಡುವ वो ದೇವರಾಗಿದ್ದಾನೆ. पैर रहते हुए परमेश्वर चलने वाला परमेश्वर है, ಆತನ ಕಾಲಿದ್ದು ಆತನು ನಡೆಯುವ ದೇವರಾಗಿದ್ದಾನೆ. वो झूठी मूर्ति नहीं। ಆತನು ಸುಳ್ಳಾದ ದೇವರಲ್ಲ. परमेश्वर इसीलिए कहता है तुम किसी प्रतिमा को ना बनाना। ಆದ್ರೆ ದೇವರು ಹೇಳ್ತಾನೆ ಯಾವ ವಿಗ್ರಹಗಳನ್ನು ನೀವು ಮಾಡ್ಕೊಳ್ಬೇಡ್ರಿ ಎಂಬುದಾಗಿ. हालांकि उसी प्रकार से उसी लिए परमेश्वर कहता है 10 आज्ञाओं में से एक आज्ञा है कि तुम किसी भी मूर्तियों को गढ़कर ना बनाना। ದೇವರು ಕೊಟ್ಟಂತ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಹೀಗಿದೆ, ವಿಗ್ರಹಗಳನ್ನು ನೀವು ಮಾಡ್ಕೊಳ್ಬೇಡ್ರಿ ಎಂಬುದಾಗಿ. हालेलुया। 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 बहुत सारे लोग प्रतिमाओं को आज बनाए हुए हैं, परंतु उनकी प्रतिमाएं बात नहीं करती। हमारा परमेश्वर जो है वो जिंदा है, वो बात करता है। ಈ ಲೋಕದಲ್ಲಿ ಅನೇಕ ವಿಗ್ರಹಗಳನ್ನು ಜನರು ಮಾತನಾಡ್ಕೊಂಡಿದ್ದಾರೆ, ವಿಗ್ರಹಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಆ ಯಾವ ವಿಗ್ರಹಗಳು ಕೂಡ ಮಾತನಾಡೋದಿಲ್ಲ, ಯಾವ ಕಾರ್ಯಗಳು ಮಾಡೋದಿಲ್ಲ. ಆದರೆ ನಾವು ಆರಾಧಿಸುವ ದೇವರು ಆತನು ಮಾತನಾಡಿ ತನ್ನ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. जब आज हमारा परमेश्वर बात करने वाला परमेश्वर है, कितने लोग आज विश्वास करते हैं? ನೀವು ನಂಬ್ತೀರಾ? ನಮ್ಮ ದೇವರು ಇವತ್ತಿಗೂ ಸಹ ಆತನು ಮಾತನಾಡುವ वो ದೇವರಾಗಿದ್ದಾನೆ. जीवित परमेश्वर है, ಆತನು ಜೀವಿಸುವಂತ ಕರ್ತನಾಗಿದ್ದಾನೆ. वो विश्वास करने वाले को जिंदा रखने वाला परमेश्वर है। ನಂಬುವ ಜನರನ್ನ ಎಲ್ಲರನ್ನ ಆತನು ಜೀವಿಸುವ ಹಾಗೆ ಮಾಡುವವನಾಗಿದ್ದಾನೆ. कितने लोग आज विश्वास करते ಎಷ್ಟು हैं? ಜನ ನೀವು ನಂಬುವವರಾಗಿದ್ದೀರಿ? क्या आप विश्वास करते हैं कि परमेश्वर आपको जिंदा रखेगा?
ಎಷ್ಟು ಜನ ನೀವು ನಂಬ್ತೀರಾ ಕರ್ತನು ನಿಮ್ಮನ್ನೆಲ್ಲರನ್ನು ಜೀವಂತವಾಗಿ ಇಡ್ತಾನೆ ಎಂಬುದಾಗಿ? मैं शारीरिक जिंदा होने के बारे में नहीं बात कर रहा हूं, ಶರೀರದ ಜೀವನದ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ. बल्कि आत्मिक जिंदा होने के बारे में बात कर रहा हूं. ಆತ್ಮಿಕವಾದಂತ ಜೀವದ ಕುರಿತಾಗಿ ನಾನು आज ಮಾತಾಡ್ತಾ हम ಇದ್ದೇನೆ. जिंदा हो जाएंगे. ಇವತ್ತು ನಾವು ಆತ್ಮಿಕವಾಗಿ ನಾವು ಜೀವಿಸ್ತಾ जो ಇದ್ದೇವೆ. आज से पहले जो कार्य हम नहीं कर पाए थे वो आज कर पाएंगे. ನಾವು ಹಿಂದೆ ಮಾಡದೇ ಇರುವಂತ ಅನೇಕ ಕಾರ್ಯಗಳು ನಾವು ಇವಾಗ ಮಾಡುವಂತರಾಗಿದ್ದೇವೆ. हालेलुया. आज तक हमने परमेश्वर को नहीं, शायद परमेश्वर को हमने नहीं, बहुत सारे लोगों ने परमेश्वर को देखा है, बहुत सारे लोगों ने परमेश्वर को देखा है इससे पहले. ಇದಕ್ಕಿಂತ ಮುಂಚೆ ಅನೇಕ ಜನರು ದೇವರನ್ನ ನೋಡಿದ್ದಾರೆ. परंतु मैं ये नहीं कहता, परंतु आज भी आप परमेश्वर को देखोगे. ಆದ್ರೆ ನಾನು ಇದು ಹೇಳ್ತಿಲ್ಲ, ಇವತ್ತಿಗೂ ಸಹ ದೇವರನ್ನ ಅವರು ನೋಡ್ತಾ ಇದ್ದಾರೆ ಎಂಬುದಾಗಿ. मैं आपसे कहता हूं आप साधारण लोग नहीं हो. ಯಾಕಂದ್ರೆ ನೋಡುವ ಜನರು ನಾವು ಸಾಧಾರಣವಾದಂತ ಜನರಲ್ಲ, आप असाधारण लोग हो. ನಾವು ಅಸಾಧಾರಣವಾದಂತ लोग शरीर ಜನರಾಗಿದ್ದೇವೆ. में जिंदा रहते हैं, ಜನರು ಶಾರೀರಿಕವಾಗಿ ಅವರು ಜೀವಿಸ್ತಾರೆ, पर हम आत्मा में जिंदा रहने वाले लोग हैं. ಆದ್ರೆ ನಾವು ಆತ್ಮದಲ್ಲಿ ಜೀವಿಸುವಂತ ಜನರಾಗಿದ್ದೇವೆ. जब कोई आत्मा में जिंदा रहता है, ಆದ್ರೆ ಯಾರು ಆತ್ಮಿಕವಾಗಿ ಜೀವದಲ್ಲಿ ಇರ್ತಾರೋ वो दूसरों को भी जिंदा कर देता है. ಅವರು ಅನೇಕ ಬೇರೆ ಜನರನ್ನು ಕೂಡ ಅವರು ಜೀವಿಸುವಂತೆ ಮಾಡುವರಾಗಿದ್ದಾರೆ. हालेलुया. कितने लोग विश्वास करते? क्या आप लोग विश्वास करते हैं? ಅನೇಕ ಜನರ ನಂಬೋರಾಗಿದ್ದಾರೆ. ನೀವು ನಂಬ್ತಿರೋ? जो कोई भी विश्वास करेगा उनके पेट में से जीवन की नदियां बह ಯಾರ್ಯಾರೆಲ್ಲ निकलेंगी. ನಂಬುತ್ತಾರೋ ಅವರ ಹೊಟ್ಟೆಗಳಿಂದ ಜೀವಕರವಾದಂತ ಹೊಳೆಗಳು ಹರಿದು ಬರ್ತದೆ. हालेलुया. ಹಾಲೆಲೂಯಾ. हालेलुया. मैंने अभी तक स्टार्ट ही नहीं किया है. अरे बाप रे, चलो हो गया. लास्ट प्रार्थना करेंगे, अंत्य आशीर्वाद दे देता हूँ. ओके. हालेलुया. हालेलुया. हम धन्य लोग हैं. ಯಾಕಂದ್ರೆ ನಾವು ಧನ್ಯರಾದಂಥ ಜನರಾಗಿದ್ದೇವೆ. परमेश्वर के सामने हमारे लिए आनंद रखा गया है. ದೇವರ ಮುಂದೆ ನಮಗೋಸ್ಕರ ಅನೇಕ ಸಂತೋಷಕರವಾದ ಸಂಗತಿಗಳು ಇಡಲ್ಪಟ್ಟಿದೆ. हालेलुया. हमें उसे पाना है. ನಾವೆಲ್ಲರೂ ಅದನ್ನು ಹೊಂದಿಕೊಳ್ಳಬೇಕಾಗಿದೆ. और वो कैसे पाएंगे? ಅದು ನಾವು ಹೇಗೆ ನಾವು ಹೊಂದಿಕೊಳ್ತೇವೆ? हम पवित्र आत्मा से अपनी जिंदगी को जिएंगे तो धीरे धीरे हम उसको पालेंगे. ಪವಿತ್ರಾತ್ಮನಿಂದ ನಾವು ಜೀವಿಸುತ್ತಾ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪವಾಗಿ ನಿಧಾನವಾಗಿ ಎಲ್ಲವನ್ನ ನಾವು ಹೊಂದುವಂತರಾಗಿದ್ದೇವೆ. हालेलुया. हालेलुया. आज परिस्थिति को ना देखे, ಇವತ್ತು ನಾವು ಯಾವ ಪರಿಸ್ಥಿತಿಗಳನ್ನ ನೋಡಬಾರ್ದು, परमेश्वर को देखे. ನಾವು ದೇವರನ್ನು ಮಾತ್ರ ನೋಡಬೇಕು. आज किसी चिंता को आप ना देखे. ಯಾವ ಚಿಂತೆಗಳನ್ನ ನಾವು ಇವತ್ತು ನಾವು ನೋಡಬಾರ್ದು. परमेश्वर ने आपको चिंता करने के लिए नहीं, बल्कि दूसरों की चिंता को खत्म करने के लिए बोला है. ನೀವು ಚಿಂತಿಸೋದಕ್ಕೋಸ್ಕರ ಇವತ್ತು ದೇವರು ನಿಮ್ಮನ್ನು ಕರೆದಿಲ್ಲ, ಬೇರೆಯವರ ಚಿಂತೆಯನ್ನ ದೂರ ಮಾಡೋದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ. हालेलुया. 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 परमेश्वर इन सारी बातों के द्वारा आपके जीवन को आशीषित रखे. ದೇವರು ಈ ಎಲ್ಲ ಒಳ್ಳೆ ಮಾತುಗಳಿಂದ ನಿಮ್ಮ ಜೀವಿತಕ್ಕೆ ಆಶೀರ್ವಾದಗಳಿಂದ ನೀವು ತುಂಬಿಸಲ್ಪಡಲಿ. छोटे से समय दिए, थोड़ा सा समय परमेश्वर ने मुझे दिया है. ಈ ಒಂದು ಸ್ವಲ್ಪ ಸಮಯವನ್ನು ಕರ್ತನು ನನಗೆ ಕೊಟ್ಟಿದ್ದಾನೆ. इसलिए मैं परमेश्वर का धन्यवाद करना चाहता हूं. ಇದಕ್ಕೋಸ್ಕರ ನಾನು ಕರ್ತನಿಗೆ ನಾನು ವಂದನೆಗಳನ್ನು ಹೇಳೋದಕ್ಕೆ और आप सभी लोगों का परमेश्वर के लिए, आप सभी लोगों के लिए मैं परमेश्वर का धन्यवाद करता हूं, क्योंकि आप परमेश्वर के लोग हो. ಯಾಕಂದ್ರೆ ನಮ್ಮ ಎಲ್ಲರಿಗೋಸ್ಕರ ನಾನು ದೇವರಿಗೆ ನಾನು ಸ್ತೋತ್ರ ಹೇಳ್ತೀನಿ. ಎಲ್ಲರೂ ನಾವು ದೇವರ ಮಕ್ಕಳಾಗಿದ್ದೇವೆ. और मैं खासकर परमेश्वर के दास के लिए भी मैं परमेश्वर का धन्यवाद करना चाहता हूं कि ಪಾಸ್ಟರ್ಗೋಸ್ಕರ ಸಹ ನಾನು ದೇವರಿಗೆ ವಂದನೆಯನ್ನು ಹೇಳ್ತಾ ಇದ್ದೇನೆ. ये सुंदर सा समय मुझे उन्होंने निकाल के दिया. मैं परमेश्वर का धन्यवाद करता हूं और उनको भी धन्यवाद करता हूं. ಓಕೆ, ನಾನು ಪಾಸ್ಟರ್ಗೂ ಮತ್ತು ಈ ಸಮಯನ ಸುಂದರವಾದಂಥ ಸಮಯ ಕೊಟ್ಟಂತ ದೇವರಿಗೂ ಸಹ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. परमेश्वर आपको आशीषित करे. ಕರ್ತನು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.